ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಮಣಿಭದ್ರ ಮತ್ತು ಕುಬೇರರ ಪರಾಜಯ, ರಾವಣನಿಂದ ಪುಷ್ಪಕ ವಿಮಾನದ ಹರಣ ಎಂಬ 15ನೆಯ ಸರ್ಗಕ್ಕೆ ಸ್ವಾಗತ. ಅಗಸ್ತ್ಯರು ಮುಂದುವರಿದು ಹೇಳುತ್ತಾರೆ, ತತಸ್ತಾನ್ ಲಕ್ಷವಿತ್ರಸ್ತಾನ್ ಯಕ್ಷೇಂದ್ರಾಂಶ್ಚ ಸಹಸ್ರಶಃ ಧನಾಧ್ಯಕ್ಷೋ ಮಹಾಯಕ್ಷಂ ಮಣಿಭದ್ರ ಮಥಾಬ್ರವೀತ್. ರಾಘವ, ಧನಾಧ್ಯಕ್ಷನಾದ ಕುಬೇರನು ತನ್ನ ಕಡೆಯ 1000 ಮಂದಿ ಯಕ್ಷ ಸೈನಿಕರು ರಾವಣನನ್ನು ಎದುರಿಸಿ ಯುದ್ಧ ಮಾಡಲಾಗದೆ ಪಲಾಯನ ಮಾಡುತ್ತಿರುವುದನ್ನು ನೋಡಿ ಮಹಾಯಕ್ಷನಾದ ಮಣಿಭದ್ರನಿಗೆ ಹೇಳಿದರು, ಯಕ್ಷ ಶ್ರೇಷ್ಠನೇ, ಪಾಪಾತ್ಮನಾದ ದುರಾಚಾರಿಯಾದ ರಾವಣನನ್ನು ನೀನು ಯುದ್ಧದಲ್ಲಿ ಸಂಹರಿಸಿ ಯುದ್ಧ ಶೋಭಿಗಳಾದ ವೀರ ಯಕ್ಷರಿಗೆ ನೀನು ಶರಣ್ಯನಾಗು. ಕುಬೇರನು ಹೀಗೆ ಹೇಳಲು ಮಹಾಬಾಹುವಾದ ಸುದುರ್ಜಯನಾದ ಮಣಿಭದ್ರನು 4000 ಯಕ್ಷ ಸೈನಿಕರೊಡನೆ ರಾವಣನನ್ನು ಎದುರಿಸಿ ಯುದ್ಧ ಮಾಡತೊಡಗಿದನು. ಆ ಸಮಯದಲ್ಲಿ ಯಕ್ಷ ಯೋಧರು ಗದ, ಮುಸಲ, ಪ್ರಾಸ, ಶಕ್ತಿ, ತೋಮರ, ಮುದ್ಗರಾದಿ ಆಯುಧಗಳಿಂದ ರಾಕ್ಷಸ ಸೈನಿಕರನ್ನು ಪ್ರಹರಿಸುತ್ತಾ ಅವರನ್ನು ಆಕ್ರಮಿಸಿದರು. ಮಹಾಘೋರವಾಗಿ ಯುದ್ಧ ಮಾಡುತ್ತಿದ್ದ ಅವರು ಗಿಡಗ ಪಕ್ಷಿಗಳಂತೆ ಬಹಳ ವೇಗವಾಗಿ ಸಮರಾಂಗಣದ ಸುತ್ತಲೂ ಸಂಚರಿಸುತ್ತಿದ್ದರು. ಯಕ್ಷ ಸೈನಿಕರು ಮಣಿಭದ್ರನ ಬಳಿಗೆ ಬಂದು ಹೇಳುತ್ತಿದ್ದರು, ಬಾಢಂ ಪ್ರಯಚ್ಛ, ಹಾಗೆಯೇ ಆಗಲಿ, ನಾವು ರಾವಣನೊಡನೆ ಯುದ್ಧ ಮಾಡಲು ಸಿದ್ಧರಾಗಿ ಬಂದಿದ್ದೇವೆ, ಅನುಮತಿಯನ್ನು ನೀಡು. ನೇಚ್ಛಾಮಿ, ರಾವಣನನ್ನು ಸಂಹರಿಸದೆ ನಾನು ಯುದ್ಧದಿಂದ ಹಿಂದಿರುಗಲು ಇಷ್ಟಪಡುವುದಿಲ್ಲ. ದೀಯತಾಂ, ನನಗೆ ಬೇಕಾಗುವ ಆಯುಧಗಳನ್ನು ಕೊಡಿರಿ ಎಂದು ಹೇಳುತ್ತಿದ್ದರು. ಯಕ್ಷ ರಾಕ್ಷಸರ ಭಯಂಕರವಾದ ಆ ಮಹಾಯುದ್ಧವನ್ನು ನೋಡಿ ದೇವ ಗಂಧರ್ವರು, ಋಷಿಗಳು, ಬ್ರಹ್ಮವಾದಿಗಳು ವಿಸ್ಮಯಗೊಂಡರು. ಪ್ರಹಸ್ತನು ಯುದ್ಧದಲ್ಲಿ 1000 ಯಕ್ಷ ಸೈನಿಕರನ್ನು ಸಂಹರಿಸಿದನು. ಮಹೋದರನು ಪ್ರಶಂಸನೀಯರಾದ ಮತ್ತೊಂದು 1000 ಯಕ್ಷರನ್ನು ಸಂಹರಿಸಿದನು. ಯುದ್ಧೋತ್ಸಾಹಿಯಾದ ಕ್ರುದ್ಧನಾದ ಮಾರೀಚನು ಎವೆಯುಕ್ಕುವುದರೊಳಗೆ ಉಳಿದ 2000 ಯಕ್ಷ ಸೈನಿಕರನ್ನು ಸಂಹರಿಸಿದನು. ಕ್ವಚ ಯಕ್ಷಾರ್ಜವಂ ಯುದ್ಧಂ ಕ್ವಚ ಮಾಯಾ ಬಲಾಶ್ರಯಂ ರಕ್ಷಸಾಂ ಪುರುಷ ವ್ಯಾಘ್ರ ತೇನ ತೇ ವ್ಯಧಿಕಾಯುಧಿ. ರಾಘವ, ಯಕ್ಷರ ರುಜುಮಾರ್ಗದ ಯುದ್ಧವೆಲ್ಲಿ? ಮಾಯಾ ಬಲವನ್ನೇ ಆಶ್ರಯಿಸಿದ ರಾಕ್ಷಸರ ಕಪಟ ಯುದ್ಧವೆಲ್ಲಿ? ರಾಕ್ಷಸರು ವಂಚನೆಯ ಮಾಯಾಯುದ್ಧವನ್ನು ಆಶ್ರಯಿಸಿದ್ದುದರಿಂದಲೇ ಯಕ್ಷರಿಗಿಂತಲೂ ಮೇಲಾದರು. ಯಕ್ಷ ರಾಕ್ಷಸರಿಗೆ ನಡೆಯುತ್ತಿದ್ದ ಆ ಮಹಾಯುದ್ಧದಲ್ಲಿ ಧೂಮ್ರಾಕ್ಷನು ಕ್ರುದ್ಧನಾಗಿ ಮಣಿಭದ್ರನನ್ನು ಆಕ್ರಮಿಸಿ ಮುಸಲಾಯುಧದಿಂದ ಅವನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಆದರೆ ಅದರಿಂದ ಮಣಿಭದ್ರನು ವಿಚಲಿತನಾಗಲಿಲ್ಲ. ಕುಪಿತನಾದ ಮಣಿಭದ್ರನು ಗದೆಯನ್ನೆತ್ತಿ ತಿರುಗಿಸುತ್ತಾ ಧೂಮ್ರಾಕ್ಷನ ತಲೆಯನ್ನು ಗಟ್ಟಿಯಾಗಿ ಪ್ರಹರಿಸಿದನು. ಆ ಮಹಾಪ್ರಹಾರದಿಂದ ಧೂಮ್ರಾಕ್ಷನು ವ್ಯಾಕುಲನಾಗಿ ಕೆಳಗೆ ಬಿದ್ದನು. ಮಣಿಭದ್ರನು ಧೂಮ್ರಾಕ್ಷನನ್ನು ಗದೆಯಿಂದ ಪ್ರಹರಿಸಿದುದನ್ನು ಮತ್ತು ಅದರಿಂದ ಧೂಮ್ರಾಕ್ಷನು ರಕ್ತದಿಂದ ತೊಯ್ದು ಕೆಳಗೆ ಬಿದ್ದುದನ್ನು ನೋಡಿ ದಶಾನನನೇ ಮಣಿಭದ್ರನನ್ನು ಆಕ್ರಮಿಸಿದನು. ಯಕ್ಷ ಶ್ರೇಷ್ಠನಾದ ಮಣಿಭದ್ರನು ಪರಮ ಕ್ರುದ್ಧನಾಗಿ ತನ್ನ ಮೇಲೆ ಬೀಳಲು ಬರುತ್ತಿದ್ದ ರಾವಣನನ್ನು 3 ಶಕ್ತ್ಯಾಯುಧಗಳಿಂದ ಏಕಕಾಲದಲ್ಲಿ ಪ್ರಹರಿಸಿದನು. ಮಣಿಭದ್ರನಿಂದ ಪೆಟ್ಟು ತಿಂದ ರಾವಣನು ಅವನ ಮುಕುಟದಲ್ಲಿ ಪ್ರಹರಿಸಿದನು. ರಾವಣನ ಆ ಪ್ರಹಾರದಿಂದ ಮಣಿಭದ್ರನ ಕಿರೀಟವು ಪಕ್ಕಕ್ಕೆ ಸರಿದು ಓರೆಯಾಯಿತು. ಅಲ್ಲಿಂದ ಮುಂದೆ ಆ ಯಕ್ಷರಾಜನು ಪಾರ್ಶ್ವಮೌಲಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾದನು. ಮಣಿಭದ್ರನು ಕೂಡ ಪರಾಜಿತನಾಗಿ ಹಿಂದಿರುಗಲು ಕೈಲಾಸ ಪರ್ವತದಲ್ಲಿ ರಾಕ್ಷಸರ ಮಹಾಗರ್ಜನೆಯು ಸರ್ವತ್ರ ಪ್ರತಿಧ್ವನಿಸಿತು. ಆ ಸಮಯದಲ್ಲಿ ಗದಾಧರನಾದ ಕುಬೇರನು ದೂರದಲ್ಲಿ ಕಾಣಿಸಿಕೊಂಡನು. ಅವನ ಜೊತೆಯಲ್ಲಿ ಶುಕ್ರ, ಪ್ರೌಷ್ಠಪದರೆಂಬ ಮಂತ್ರಿಗಳು, ಪದ್ಮ, ಶಂಕರೆಂಬ ನಿಧಿಯ ಅಧಿದೇವತೆಗಳು ಇದ್ದರು. ವಿಶ್ರವಸ ಮುನಿಯ ಶಾಪದಿಂದ ಕ್ರೂರ ಪ್ರಕೃತಿಯವನಾಗಿದ್ದ ಕಾರಣ ರಾವಣನಿಗೆ ಗುರುಜನರನ್ನು ಹೇಗೆ ಗೌರವಿಸಬೇಕೆಂಬ ವಿವೇಚನೆಯೂ ಇರಲಿಲ್ಲ. ತಮ್ಮನಾದ ದಶಾನನನು ಯುದ್ಧ ಸನ್ನದ್ಧನಾಗಿರುವುದನ್ನು ಕಂಡು ಕುಬೇರನು ಪಿತಾಮಹನ ಕುಲಕ್ಕೆ ಯೋಗ್ಯವಾದ ಈ ಮಾತುಗಳನ್ನು ಹೇಳಿದನು. ದುರ್ಬುದ್ಧಿಯವನೇ ದಶಗ್ರೀವ, ಇಂತಹ ಕುತ್ಸಿತವಾದ ಕಾರ್ಯಗಳನ್ನು ಮಾಡಬೇಡವೆಂದು ನಾನೆಷ್ಟೇ ತಡೆಯುತ್ತಿದ್ದರೂ ನೀನು ಅದನ್ನು ಲಕ್ಷಿಸುತ್ತಿಲ್ಲ. ಈ ನಿನ್ನ ದುಷ್ಕರ್ಮಗಳಿಗೆ ಅನುರೂಪವಾದ ಫಲವನ್ನು ಪಡೆದು ನರಕಕ್ಕೆ ಹೋದ ನಂತರವೇ ನನ್ನ ಮಾತನ್ನು ನೀನು ಅರ್ಥ ಮಾಡಿಕೊಳ್ಳುವೆ. ಯೋ ಹಿ ಮೋಹ ದ್ವಿಷಂ ಪೀತ್ವಾ ನಾವಗಚ್ಚತಿ ದುರ್ಮತಿ ಸತಸ್ಯ ಪರಿಣಾಮಾಂತೆ ಜಾನೀತೆ ಕರ್ಮಣಃ ಫಲಂ. ಯಾವ ದುರ್ಬುದ್ಧಿಯ ಮನುಷ್ಯನು ವಿಷವನ್ನೇ ಕುಡಿಯುತ್ತಿದ್ದರೂ ಅದನ್ನು ವಿಷವೆಂದು ಭಾವಿಸಿಕೊಳ್ಳುವುದಿಲ್ಲವೋ ಅಂತಹ ತಿಳಿಗೇಡಿಯು ಕುಡಿದ ವಿಷವು
ಪರಿಣಾಮಕಾರಿಯಾದ ನಂತರವೇ ತಾನು ಮಾಡಿದ ಕರ್ಮದ ಫಲವೇನು ಎಂಬುದನ್ನು ಅರಿಯುತ್ತಾನೆ. ಹಾಗೆಯೇ ನೀನು ಕೂಡ ನಿನ್ನ ದುಷ್ಕರ್ಮಗಳು ಫಲ ನೀಡುವವರೆಗೂ ದುಷ್ಕರ್ಮಗಳನ್ನೇ ಮಾಡುತ್ತಿರುವೆನೆಂಬುದನ್ನು ನೀನು ಅರಿಯುವುದಿಲ್ಲ. ಕೆಲವು ವೇಳೆ ನೀನು ಧರ್ಮಸಮ್ಮತವಾದ ಯಾವುದಾದರೂ ಕಾರ್ಯಗಳನ್ನು ಮಾಡಬಹುದು. ಆದರೆ ಯಾವಾಗಲೂ ದುರಾಚಾರಿಯಾಗಿರುವ ಆ ನಿನ್ನ ಧರ್ಮ ಕಾರ್ಯಗಳಿಂದ ದೇವತೆಗಳು ಪ್ರಸನ್ನರಾಗುವುದಿಲ್ಲ. ನಿನ್ನ ಸತತವಾದ ಅಧರ್ಮ ಕಾರ್ಯಗಳಲ್ಲಿ ಮಾಡುವ ಧರ್ಮ ಕಾರ್ಯಗಳು ಮುಚ್ಚಿ ಹೋಗುವಷ್ಟು ನೀನು ಕ್ರೂರ ಸ್ವಭಾವದವನಾಗಿರುವೆ. ಅದನ್ನು ನೀನು ತಿಳಿಯುತ್ತಿಲ್ಲ. ಮಾತರಂ ಪಿತರಂ ವಿಪ್ರಮಾಚಾರ್ಯಂ ಆಚಾರ್ಯಾಂ ಚಾವಮನ್ಯತೆ ಸಪಶ್ಯತಿ ಫಲಂ ತೇಸ್ಯ ಸಪಶ್ಯತಿ ಫಲಂ ತಸ್ಯ ಪ್ರೇತರಾಜ ವಶಂಗತಃ. ಯಾರು ತಂದೆ ತಾಯಿಗಳನ್ನು, ಬ್ರಾಹ್ಮಣನನ್ನು, ಆಚಾರ್ಯನನ್ನು ಅವಮಾನಿಸುತ್ತಿರುವರೋ ಅವರು ಯಮರಾಜನ ವಶನಾದ ನಂತರವೇ ಆ ಪಾಪ ಕರ್ಮದ ಫಲವನ್ನು ಅನುಭವಿಸುವರು. ಅಧ್ರುವೇಹಿ ಶರೀರೇಯೋ ನಕರೋತಿ ತಪೋರ್ಜನಂ ಸಪಶ್ಚಾತ್ತಪ್ಯತೆ ಮೂಢೋ ಮೃತೋ ಗತ್ವಾತ್ಮನೋ ಗತಿಂ. ಈ ಶರೀರವು ಅಶಾಶ್ವತವಾದುದು. ಈ ಶರೀರವನ್ನು ಧರಿಸಿರುವ ಕಾಲದಲ್ಲಾದರೂ ಯಾವನು ತಪಸ್ಸನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿಕೊಳ್ಳುವುದಿಲ್ಲವೋ ಅಂತಹ ಮೂರ್ಖನು ಮೃತನಾದ ನಂತರ ತನ್ನ ದುಷ್ಕರ್ಮ ಫಲಗಳನ್ನು ಅನುಭವಿಸುವಾಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಧರ್ಮಾದ್ರಾಜ್ಯಂ ಧನಂ ಸೌಖ್ಯಮಧರ್ಮ ದುಃಖಮೇವ ಚ ತಸ್ಮಾತ್ ಧರ್ಮಂ ಸುಖಾರ್ಥಾಯ ಕುರ್ಯಾತ್ ಪಾಪಂ ವಿಸರ್ಜಯೇತ್. ಧರ್ಮ ಮಾರ್ಗವನ್ನು ಅನುಸರಿಸಿ ನಡೆಯುವುದರಿಂದ ರಾಜ್ಯ ಲಾಭವಾಗುತ್ತದೆ, ಐಶ್ವರ್ಯದ ಸಂಗ್ರಹವಾಗುತ್ತದೆ, ಸುಖ ಉಂಟಾಗುತ್ತದೆ. ಅಧರ್ಮ ಮಾರ್ಗವನ್ನು ಅನುಸರಿಸುವುದರಿಂದ ದುಃಖವೇ ಉಂಟಾಗುತ್ತದೆ. ಆದುದರಿಂದ ಸುಖದ ಸಲುವಾಗಿ ಧರ್ಮ ಕಾರ್ಯವನ್ನು ಮಾಡಬೇಕು, ಪಾಪ ಕಾರ್ಯವನ್ನು ಸಂಪೂರ್ಣವಾಗಿ ಬಿಡಬೇಕು. ಪಾಪಸ್ಯ ಹಿ ಫಲಂ ದುಃಖಂ ತದ್ಭೋಕ್ತವ್ಯಮಿಹಾತ್ಮನ ತಸ್ಮಾದಾತ್ಮಾಪಘಾತಾರ್ಥಂ ಮೂಢ ಪಾಪಂ ಕರಿಷ್ಯತಿ. ದುಃಖಕ್ಕೆ ದುಃಖವೇ ಪಾಪದ ಫಲ. ಅದನ್ನು ಮನುಷ್ಯನು ಈ ಜನ್ಮದಲ್ಲಿಯೇ ಉಪಭೋಗಿಸಬೇಕಾಗುತ್ತದೆ. ಆದುದರಿಂದ ಮೂರ್ಖನಾದವನು ಆತ್ಮ ವಿನಾಶಕ್ಕಾಗಿಯೇ ಪಾಪ ಕರ್ಮಗಳನ್ನು ಮಾಡುತ್ತಾನೆ. ಕಸ್ಯ ಚಿನ್ನ ಹಿ ದುರ್ಬುದ್ಧೇ ಛಂದತೋ ಜಾಯತೆ ಮತಿಃ ಯಾದೃಶಂ ಕುರುತೆ ಕರ್ಮ ತಾದೃಶಂ ಫಲಮಶ್ನುತೆ. ದುರ್ಬುದ್ಧಿಯ ಮನುಷ್ಯನಿಗೆ ಸತ್ಕರ್ಮಾನುಷ್ಠಾನ ಮಾಡದೆ, ಗುರು ಹಿರಿಯರ ಸೇವೆಯನ್ನು ಮಾಡದೆ, ಸ್ವೇಚ್ಛಾಚಾರದಿಂದ ಉತ್ತಮವಾದ ಬುದ್ಧಿಯು ಬರುವುದಿಲ್ಲ. ಯಾವ ವಿಧವಾದ ಕರ್ಮಗಳನ್ನು ಮಾಡುವನೋ ಅಂತಹ ಕರ್ಮಗಳಿಗೆ ಅನುಸಾರವಾಗಿ ಅವನು ಫಲವನ್ನು ಅನುಭವಿಸುತ್ತಾನೆ. ವೃದ್ಧಿಂ ರೂಪಂ ಬಲಂ ಪುತ್ರಾನ್ ವಿತ್ತಂ ಶೂರತ್ವಮೇವ ಚ ಪ್ರಾಪ್ನುವಂತಿ ನರಾಲೋಕೆ ನಿರ್ಜಿತಂ ಪುಣ್ಯಕರ್ಮಭಿಃ. ಪ್ರಪಂಚದಲ್ಲಿ ಮನುಷ್ಯರು ಸಮೃದ್ಧಿ, ಸುಂದರವಾದ ರೂಪ, ಬಲ, ವೈಭವ, ಶೌರ್ಯ, ಸುಪುತ್ರರು ಈ ಎಲ್ಲವನ್ನು ಪುಣ್ಯ ಕರ್ಮಗಳ ಅನುಷ್ಠಾನದಿಂದಲೇ ಪಡೆದುಕೊಳ್ಳುತ್ತಾರೆ. ದಶಗ್ರೀವ, ನೀನು ಮಾಡುತ್ತಿರುವ ದುಷ್ಕರ್ಮಗಳ ಫಲವಾಗಿ ನೀನು ನರಕಕ್ಕೆ ಹೋಗಲೇಬೇಕಾಗುತ್ತದೆ. ಏಕೆಂದರೆ ನಿನ್ನ ಬುದ್ಧಿಯು ಯಾವಾಗಲೂ ಪಾಪ ಕರ್ಮಗಳಲ್ಲಿಯೇ ಆಸಕ್ತವಾಗಿದೆ. ದುರಾಚಾರಿಗಳೊಡನೆ ಮಾತನಾಡಬಾರದೆಂಬುದು ಶಾಸ್ತ್ರಗಳ ಸಿದ್ಧಾಂತ. ಆದುದರಿಂದ ನಾನು ನಿನ್ನೊಡನೆ ಯಾವ ಮಾತನ್ನು ಆಡುವುದಿಲ್ಲ. ಇದೇ ಮಾತನ್ನು ಕುಬೇರನು ರಾವಣನ ಮಂತ್ರಿಗಳೊಡನೆಯೂ ಹೇಳಿ ಅವರೆಲ್ಲರನ್ನು ಗದೆಯಿಂದ ಪ್ರಹರಿಸಿದನು. ಕುಬೇರನಿಂದ ಪ್ರಹರಿಸಲ್ಪಟ್ಟ ಮಾರೀಚನೆ ಮೊದಲಾದ ಸಮಸ್ತ ರಾಕ್ಷಸರು ಯುದ್ಧದಿಂದ ವಿಮುಖರಾಗಿ ಪಲಾಯನ ಮಾಡಿದರು. ಬಳಿಕ ಯಕ್ಷರಾಜನಾದ ಕುಬೇರನು ಗದೆಯಿಂದ ರಾವಣನ ತಲೆಗೆ ಅಪ್ಪಳಿಸಿದನು. ಆ ಪ್ರಹಾರದಿಂದಲೂ ರಾವಣನು ನಿಂತಿದ್ದ ಸ್ಥಳದಿಂದ ವಿಚಲಿತನಾಗಲಿಲ್ಲ. ಅನಂತರ ಯಕ್ಷ ರಾಕ್ಷಸ ರಾಜರ ನಡುವೆ ಘೋರವಾದ ಯುದ್ಧವು ಪ್ರಾರಂಭವಾಯಿತು. ಒಬ್ಬರು ಮತ್ತೊಬ್ಬರನ್ನು ನಾನಾ ವಿಧವಾದ ಆಯುಧಗಳಿಂದ ಪ್ರಹರಿಸುತ್ತಿದ್ದರು. ಆದರೆ ಆ ಇಬ್ಬರಲ್ಲಿ ಯಾರೊಬ್ಬರು ಘೋರವಾದ ಯುದ್ಧವನ್ನು ಮಾಡಿಯೂ ಆಯಾಸಗೊಳ್ಳಲಿಲ್ಲ, ಭಯಗ್ರಸ್ತರೂ ಆಗಲಿಲ್ಲ. ಹಾಗೆಯೇ ಯುದ್ಧ ಮಾಡುತ್ತಾ ಕುಬೇರನು ರಾವಣನ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ಅದಕ್ಕೆ ಪ್ರತಿಯಾಗಿ ರಾವಣನು ವಾರುಣಾಸ್ತ್ರವನ್ನು ಪ್ರಯೋಗಿಸಿ ಆಗ್ನೇಯಾಸ್ತ್ರದ ಪ್ರಭಾವವನ್ನು ತಡೆದು ನಿಲ್ಲಿಸಿದನು. ಅನಂತರ ರಾಕ್ಷಸೇಶ್ವರನಾದ ರಾವಣನು ಮಾಯೆಯನ್ನು ಆಶ್ರಯಿಸಿ ಕುಬೇರನನ್ನು ವಿನಾಶಗೊಳಿಸಬೇಕೆಂಬ ಆಶಯದಿಂದ ಲಕ್ಷಗಟ್ಟಲೆ ವಿಧ ವಿಧವಾದ ರೂಪಗಳನ್ನು ಧರಿಸಿದನು. ಆ ಸಮಯದಲ್ಲಿ ದಶಗ್ರೀವನು ಹುಲಿ, ಹಂದಿ, ಮೇಘ, ಪರ್ವತ, ಸಾಗರ, ವೃಕ್ಷ, ಯಕ್ಷ, ದೈತ್ಯ ಇವೇ ಮುಂತಾದ ರೂಪಗಳಿಂದ ಕಾಣಿಸಿಕೊಂಡನು. ಹೀಗೆ ದಶಾನನನು ಹಲವಾರು ರೂಪಗಳನ್ನು ಧರಿಸಿಕೊಂಡು
ಕುಬೇರನೊಡನೆ ಯುದ್ಧ ಮಾಡುತ್ತಿದ್ದನು. ಆದರೆ ಅವನು ಮಾತ್ರ ನಿಜ ಸ್ವರೂಪದಿಂದ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಅನಂತರ ದಶಗ್ರೀವನು ದೊಡ್ಡದಾದೊಂದು ಗದೆಯನ್ನು ಕೈಗೆತ್ತಿಕೊಂಡು ರಭಸದಿಂದ ತಿರುಗಿಸುತ್ತಾ ಕುಬೇರನ ತಲೆಯ ಮೇಲೆ ಅಪ್ಪಳಿಸಿದನು. ಆ ಮಹಾಪ್ರಹಾರದಿಂದ ಕುಬೇರನು ವ್ಯಾಕುಲಗೊಂಡನು. ಅವನ ಅಂಗಾಂಗಗಳೆಲ್ಲವೂ ರಕ್ತದಿಂದ ತೊಯ್ದು ಹೋದವು. ಬುಡದಲ್ಲಿ ಕತ್ತರಿಸಿದ ಅಶೋಕ ವೃಕ್ಷದಂತೆ ನೆಲದ ಮೇಲೆ ಬಿದ್ದನು. ಒಡನೆಯೇ ಪದ್ಮನೇ ಮೊದಲಾದ ಅಷ್ಟನಿಧಿಗಳ ದೇವತೆಗಳು ಕುಬೇರನನ್ನು ನಂದನ ವನಕ್ಕೊಯ್ದು ಉಸಿರಾಡುವಂತೆ ಅವನಿಗೆ ಶೈತ್ಯೋಪಚಾರ ಮಾಡಿದರು. ಹೀಗೆ ರಾವಣನು ಕುಬೇರನನ್ನು ಜಯಿಸಿ ಪರಮ ಹೃಷ್ಟನಾಗಿ ವಿಜಯದ ನೆನಪಿಗಾಗಿ ಕುಬೇರನಲ್ಲಿದ್ದ ಪುಷ್ಪಕ ವಿಮಾನವನ್ನು ತನ್ನದನ್ನಾಗಿ ಮಾಡಿಕೊಂಡನು. ಆ ವಿಮಾನವಾದರೂ ಸುವರ್ಣಮಯವಾದ ಕಂಬಗಳಿಂದಲೂ ವೈಢೂರ್ಯ ಮಣಿಗಳಿಂದ ಯುಕ್ತವಾದ ಮಹಾದ್ವಾರದಿಂದಲೂ ವಿರಾಜಿಸುತ್ತಿತ್ತು. ಮುತ್ತುಗಳಿಂದ ಮಾಡಲ್ಪಟ್ಟ ಬಲೆಗಳಿಂದ ಅದು ಆಚ್ಛಾದಿತವಾಗಿದ್ದಿತು. ಸರ್ವ ಋತುಗಳಲ್ಲಿಯೂ ಹಣ್ಣು ಬಿಡುವ ಹಲವಾರು ವೃಕ್ಷಗಳು ಅದರಲ್ಲಿದ್ದವು. ಆ ವಿಮಾನವು ಮನೋವೇಗಕ್ಕೆ ಸಮಾನವಾದ ವೇಗದಿಂದ ಹೋಗುವ ಸಾಮರ್ಥ್ಯವನ್ನು ಹೊಂದಿದ್ದಿತು. ತನ್ನಲ್ಲಿ ಕುಳಿತಿರುವವರ ಇಚ್ಛೆಗೆ ಅನುಸಾರವಾಗಿ ಎಲ್ಲಿಗೆಂದರಲ್ಲಿಗೆ ಹೋಗುತ್ತಿದ್ದಿತು. ಬೇಕಾದಂತೆ ರೂಪಗಳನ್ನು ಧರಿಸುತ್ತಿದ್ದಿತು. ಆಕಾಶದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಿತು. ಅದಕ್ಕೆ ಮಣಿ ಮತ್ತು ಸುವರ್ಣಮಯವಾದ ಸೋಪಾನಗಳಿದ್ದವು. ಅದರಲ್ಲಿ ಪುಟಕ್ಕೆ ಹಾಕಿದ ಚಿನ್ನದ ಜಗುಲಿಗಳಿದ್ದವು. ದೇವತೆಗಳಿಗೂ ಅದು ವಾಹನವಾಗಿದ್ದು ಅಕ್ಷಯವೋ ಅವಿನಾಶಿಯೋ ಆಗಿದ್ದಿತು. ಅದು ಪ್ರೇಕ್ಷಕರ ದೃಷ್ಟಿ ಮತ್ತು ಮನಸ್ಸುಗಳನ್ನು ಬಹಳವಾಗಿ ಪ್ರಸನ್ನಗೊಳಿಸುತ್ತಿದ್ದಿತು. ಅದರೊಳಗಡೆ ಆಶ್ಚರ್ಯಕರವಾದ ಹಲವಾರು ದೃಶ್ಯಗಳಿದ್ದವು. ನಾನಾ ವಿಧವಾದ ಭಂಗಿಗಳಲ್ಲಿದ್ದ ಸ್ತ್ರೀ ಪುರುಷರ ಚಿತ್ರಗಳಿದ್ದವು. ಆ ದಿವ್ಯ ವಿಮಾನವು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದಿತು. ಅದು ಮನೋವಾಂಛಿತವಾದ ಸಮಸ್ತ ಕಾಮನಾ ವಸ್ತುಗಳಿಂದಲೂ ಸಂಪನ್ನವಾಗಿತ್ತಲ್ಲದೆ ಮನೋಹರವೂ ಪರಮ ಶ್ರೇಷ್ಠವೂ ಆಗಿದ್ದಿತು. ಅದರ ಒಳಭಾಗದಲ್ಲಿ ಹೆಚ್ಚು ಚಳಿಯಾಗಲಿ ಹೆಚ್ಚು ಸೆಖೆಯಾಗಲಿ ಇಲ್ಲದೆ ಯಾವಾಗಲೂ ಸಮಶೀತೋಷ್ಣವಾಗಿರುತ್ತಿದ್ದಿತು. ಎಲ್ಲ ಋತುಗಳಲ್ಲಿಯೂ ಅದು ಸಂಚಾರಕ್ಕೆ ಯೋಗ್ಯವಾಗಿದ್ದು ಸುಖಾವಹವಾಗಿದ್ದಿತು. ಮಹಾಮೂರ್ಖನಾದ ರಾವಣನು ಇಚ್ಛಾನುಸಾರವಾಗಿ ಹೋಗುವುದಾಗಿದ್ದ ಪರಾಕ್ರಮದಿಂದ ಪಡೆದುಕೊಂಡ ಆ ಪುಷ್ಪಕ ವಿಮಾನದಲ್ಲಿ ಕುಳಿತು ಉತ್ಕಟವಾದ ದರ್ಪದಿಂದ ಕೂಡಿದವನಾಗಿ 3 ಲೋಕಗಳನ್ನು ಗೆದ್ದುಕೊಂಡನೆಂದೇ ಭಾವಿಸಿಕೊಂಡನು. ಹೀಗೆ ಕುಬೇರನನ್ನು ಜಯಿಸಿದ ನಂತರ ರಾವಣನು ಕೈಲಾಸ ಪರ್ವತದಿಂದ ಕೆಳಗಿಳಿದನು. ನಿರ್ಮಲವಾದ ಕಿರೀಟದಿಂದಲೂ ಮತ್ತು ಹಾರಗಳಿಂದಲೂ ವಿಭೂಷಿತನಾಗಿದ್ದ ಪ್ರತಾಪವಂತನಾದ ರಾವಣ ರಾಕ್ಷಸನು ಪರಾಕ್ರಮದಿಂದ ಯುದ್ಧಗಳಲ್ಲಿ ವಿಜಯವನ್ನು ಗಳಿಸಿ ವಿಮಾನದಲ್ಲಿ ಕುಳಿತು ಯಜ್ಞಕುಂಡದಲ್ಲಿ ಪ್ರಜ್ವಲಿಸುವ ಅಗ್ನಿದೇವನಂತೆ ಜಾಜ್ವಲ್ಯಮಾನನಾಗಿ ಪ್ರಕಾಶಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ 15ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.